much more than anything in this world. Nothing compares to you, Lord. You're the King of kings and Lord of all lords. ಎಲ್ಲರಿಗೂ ಶಲೋಮ್. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ ಓದುತ್ತಿದ್ದೇನೆ, 46ನೇ ವಚನದಿಂದ. ಆಮೇಲೆ ಅವರು ಯೆರಿಕೋವಿಗೆ ಬಂದರು, ಆತನೂ ಆತನ ಶಿಷ್ಯರು. ಬಹುಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತೀಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗಲಲ್ಲಿ ಕೂತಿದ್ದನು. ಅವನು ಕುರುಡು ಭಿಕ್ಷೆಗಾರನಾಗಿದ್ದನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಕೇಳಿ, ಅವನು ದಾವೀದ ಕುಮಾರನೇ, ಯೇಸುವೇ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಒಬ್ಬ ಅಂಧನು, ಅಭಾಗ್ಯನು, ಯಾರೊಂದಿಗೂ ಪೈಪೋಟಿ ಮಾಡಲಾರನು, ನಡತೆಯಲ್ಲಿ ಪೈಪೋಟಿ ಮಾಡಲಾರನು, ಓಟದಲ್ಲಿ ಪೈಪೋಟಿ ಮಾಡಲಾರನು, ಪ್ರತಿ ಕೆಲಸದಲ್ಲಿ ಪೈಪೋಟಿ ಮಾಡಲಾರನು, ಆಸ್ತಿಪಾಸ್ತಿ ಸಂಪಾದಿಸುವುದರಲ್ಲಿ ಪೈಪೋಟಿ ಮಾಡಲಾರನು, ಯಾವುದೇ ವಿಷಯದಲ್ಲಾಗಲಿ ಯಾರೊಂದಿಗೆ ಆಗಲಿ ಪೈಪೋಟಿ ಮಾಡಲಾರದ ದೀನ ಸ್ಥಿತಿ ಅವನಿಗಿತ್ತು. ಕಾರಣವೇನೆಂದರೆ ಅವನೊಬ್ಬ ಹುಟ್ಟು ಕುರುಡನಾಗಿದ್ದ. ಅವನ ಜೀವಿತದಲ್ಲಿ ಯಾವುದು ನೋಡಿದ್ರೂ ಸೋಲಾಗಿತ್ತು. ಪೈಪೋಟಿ ಮಾಡಲಾರನು ಅಂದರೆ ಅರ್ಥವೇನು? ಸೋಲುವಂಥವನು, ಗೆಲ್ಲುತ್ತೇನೆಂಬ ನಂಬಿಕೆಯಿಲ್ಲದಂಥವನು, ಒಬ್ಬ ಅಭಾಗ್ಯನು. ಎಲ್ಲಾದರಲ್ಲಿಯೂ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಯಾರೊಂದಿಗೂ ಪೈಪೋಟಿ ಮಾಡಲಾರದಂತಹ, ಗೆಲ್ಲುತ್ತೇನೆ ಎಂಬ ನಂಬಿಕೆಯಿಲ್ಲದಂತಹ ಒಬ್ಬ ಅಭಾಗ್ಯನಾಗಿದ್ದನು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಾನು ಯಾರೊಂದಿಗೂ ಪೈಪೋಟಿ ಮಾಡಲಾರೆನು. ಯಾಕೆ ಪೈಪೋಟಿ ಮಾಡಲಾರೆನು ಎಂದರೆ, ಒಂದು ವೇಳೆ ಪೈಪೋಟಿ ಮಾಡಿದರೂ ನಾನು ಗೆಲ್ಲುತ್ತೇನೆಂಬ ನಂಬಿಕೆ ನನಗಿಲ್ಲ. ನಾನೊಬ್ಬ ಸ್ಟೂಡೆಂಟ್ ಆಗಿದ್ದೇನೆ, ಓದುತ್ತಾ ಇದ್ದೇನೆ, ಆದರೆ ಯಾರೊಬ್ಬರೊಂದಿಗೂ ಕೂಡ ಪೈಪೋಟಿ ಮಾಡಲಾರೆನು. ಯಾಕೆಂದರೆ ಓದುವುದರಲ್ಲಿ ಜಯ ಸಾಧಿಸುತ್ತೇನೆಂಬ ನಂಬಿಕೆ ನನಗಿಲ್ಲ. ಯಾಕೆಂದರೆ ಗತಕಾಲದಲ್ಲಿ ಬಹಳ ಸಬ್ಜೆಕ್ಟ್ಸ್ಗಳಲ್ಲಿ ಸೋತು ಹೋಗಿದ್ದೇನೆ. ಉದ್ಯೋಗದಲ್ಲಿ ಜಯ ಸಾಧಿಸುತ್ತೇನೆಂಬ ನಂಬಿಕೆ ನನಗಿಲ್ಲ. ಯಾಕೆಂದರೆ ಬಹಳ ಪ್ರಯತ್ನ ಮಾಡಿ ಸೋತು ಹೋಗಿದ್ದೇನೆ. ನನಗೆ ವಿವಾಹವಾಗುತ್ತೆ ಎಂಬ ನಂಬಿಕೆ ನನಗಿಲ್ಲ. ಯಾಕೆಂದರೆ ನನ್ನ ಕುಟುಂಬಸ್ಥರು ಬಹಳ ಪ್ರಯತ್ನ ಮಾಡಿದ್ದಾರೆ, ಪ್ರಯತ್ನ ಸಫಲವಾಗಲಿಲ್ಲ, ಸೋತು ಹೋಗಿದ್ದೇನೆ. ಆರೋಗ್ಯ ಚೇತರಿಸಿಕೊಳ್ಳುತ್ತೆ ಎಂಬ ನಂಬಿಕೆ ನನಗಿಲ್ಲ. ಯಾಕೆಂದರೆ ಬಹಳ ಪ್ರಯತ್ನ ಮಾಡಿದ್ದೇನೆ, ಬಹಳ ಡಾಕ್ಟರ್ಸ್ಗಳನ್ನು ಸಂಧಿಸಿದ್ದೇನೆ, ಬಹಳ ಔಷಧಿ ಬಳಸಿದ್ದೇನೆ. ಎಲ್ಲವೂ ಕೂಡ ನನಗೆ ನಿರಾಶೆ, ನಿರುತ್ಸಾಹವನ್ನೇ ಉಳಿಸಿಬಿಟ್ಟಿವೆ. ನಾನು ಆರೋಗ್ಯ ಹೊಂದಿಕೊಳ್ಳುತ್ತೇನೆಂಬುದಾಗಲಿ, ಈ ವಿಷಯದಲ್ಲಿ ಜಯ ಸಾಧಿಸುತ್ತೇನೆ ಎಂಬುದಾಗಲಿ ನಂಬಿಕೆ ನನಗುಂಟಾಗ್ತಿಲ್ಲ. ನನ್ನ ಕುಟುಂಬ ಕಟ್ಟಲ್ಪಡುತ್ತೆ ಎಂಬ ನಂಬಿಕೆ ನನಗುಂಟಾಗ್ತಾ ಇಲ್ಲ. ನನ್ನ ಕಷ್ಟಗಳು ತೀರುತ್ತವೆ ಎಂಬ ನಂಬಿಕೆ ನನಗುಂಟಾಗ್ತಿಲ್ಲ. ನನ್ನ ಆರ್ಥಿಕ ಸಮಸ್ಯೆಗಳು ನನ್ನಿಂದ ತೊಲಗುತ್ತವೆ ಎಂಬ ನಂಬಿಕೆ ನನಗುಂಟಾಗ್ತಿಲ್ಲ. ಯಾಕೆಂದರೆ ಬಹಳ ಪ್ರಯತ್ನ ಮಾಡಿದ್ದೇನೆ, ನನ್ನ ಪ್ರಯತ್ನಗಳೆಲ್ಲ ವಿಫಲವಾಗಿವೆ. ಅನೇಕ ಸಾರಿ ನಾನು ವಿಫಲನಾಗಿರುವುದರಿಂದ, ಅನೇಕ ಸಾರಿ ನಾನು ಸೋತು ಹೋಗಿರೋದ್ರಿಂದ, ನನ್ನ ಪ್ರಯತ್ನ ಯಾವುದು ಸಫಲವಾಗದೇ ಇರುವುದರಿಂದ ಈ ದಿನ ನಾನು ನಿರಾಶೆ, ನಿರುತ್ಸಾಹ, ನಿರ್ಶಕ್ತಿಯಿಂದ ಕೂಡಿದ ಜೀವಿತ ನಾನು ಜೀವಿಸುತ್ತಿದ್ದೇನೆ. ಒಳ್ಳೆ ದಿನಗಳು ಬರುತ್ತವೆಂಬುದಾಗಿ, ಜಯ ಸಾಧಿಸುತ್ತೇನೆಂಬುದಾಗಿ ನಂಬಿಕೆ ನನಗುಂಟಾಗ್ತಿಲ್ಲ. ಯಾವ ಆಕಾಂಕ್ಷೆಯೇ ಇಲ್ಲದಂತಾಗಿದೆ ಎನ್ನುವಂಥವ್ರು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ನಿಮ್ಮ ಕಾಲು ಚೆನ್ನಾಗಿವೆ, ಕೈ ಚೆನ್ನಾಗಿವೆ, ಕಷ್ಟಪಡುವ ಶಕ್ತಿ ನಿಮಗಿದೆ. ಚೆನ್ನಾಗಿ ನೋಡಬಲ್ಲಿರಿ, ಚೆನ್ನಾಗಿ ಕೇಳಬಲ್ಲಿರಿ, ಚೆನ್ನಾಗಿ ಮಾತಾಡಬಲ್ಲಿರಿ. ಆದಾಗ್ಯೂ ನಿಮ್ಮ ಜೀವಿತದಲ್ಲಿ ನಿರಾಶೆ, ನಿರುತ್ಸಾಹಕ್ಕೆ ಕಾರಣವೇನೆಂದರೆ ಸೋತು ಹೋಗಿದ್ದೇನೆ. ಆಯ್ತು, ಸರಿ. ಹಾಗಾದರೆ ಹುಟ್ಟು ಕುರುಡನ ಪರಿಸ್ಥಿತಿಯನ್ನು, ಹುಟ್ಟಿನಿಂದಲೇ ಅವನು ಕುರುಡನಾಗಿದ್ದ. ಲೋಕ ಹೇಗಿರುತ್ತೆ ಗೊತ್ತಿರಲ್ಲ, ತಾನು ಮಾತಾಡುವ ಮನುಷ್ಯ ಹೇಗಿರುತ್ತಾನೆಂದು ಗೊತ್ತಿಲ್ಲ.
ತಾನು ಎಲ್ಲಿದ್ದಾನೆಂದು ಗೊತ್ತಿಲ್ಲ. ಅಷ್ಟಕ್ಕೂ ತಾನು ಹೇಗಿದ್ದಾನೆಂದು ತನಗೆ ಗೊತ್ತಿಲ್ಲ. ತಾನು ಹಾಕಿಕೊಳ್ಳುವ ಬಟ್ಟೆ ಯಾವ ಬಣ್ಣ ಎಂದು ಗೊತ್ತಿಲ್ಲ. ಕೂತಿದ್ದಾನೆ, ಆದರೆ ಎಲ್ಲಿ ಕೂತಿದ್ದಾನೆ ಎಂದು ಗೊತ್ತಿಲ್ಲ. ತಿನ್ನುತ್ತಾನೆ, ಆದರೆ ಏನು ತಿನ್ನುತ್ತಿದ್ದಾನೆಂದು ಅವನಿಗೆ ಗೊತ್ತಿಲ್ಲ. ಹೆತ್ತ ತಾಯಿ ಹೇಗಿರುತ್ತಾಳೆಂದು ಅವನಿಗೆ ಗೊತ್ತಿಲ್ಲ. ಹೆತ್ತ ತಂದೆ ಹೇಗಿರುತ್ತಾನೆಂದು ಅವನಿಗೆ ಗೊತ್ತಿಲ್ಲ. ಒಡ ಹುಟ್ಟಿದವರು ಹೇಗಿರುತ್ತಾರೆಂದು ಅವನಿಗೆ ಗೊತ್ತಿಲ್ಲ. ಒಂದು ಸಾರಿ ಆಲೋಚಿಸಿ. ನೀವು ಎಲ್ಲವನ್ನೂ ನೋಡಬಲ್ಲಿರಿ, ಎಲ್ಲವನ್ನೂ ಕೇಳಿಸಿಕೊಳ್ಳಬಲ್ಲಿರಿ, ಎಲ್ಲವನ್ನೂ ತಿನ್ನಬಲ್ಲಿರಿ, ಎಲ್ಲವೂ ಇದ್ದಾಗಿಯೂ ಕೂಡ ನಿರಾಶೆ ನಿರುತ್ಸಾಹದಲ್ಲಿದ್ದೀರಿ. ಎಲ್ಲೋ ಸೋತು ಹೋಗಿದ್ದೇನೆ, ಯಾವುದೋ ಒಂದು ವಿಷಯದಲ್ಲಿ ಸೋತು ಹೋಗಿದ್ದೇನೆ, ಓದುವುದರಲ್ಲಿ ಸೋತು ಹೋಗಿದ್ದೇನೆ, ಪ್ರೀತಿ ವಿಷಯದಲ್ಲಿ ಸೋತು ಹೋಗಿದ್ದೇನೆ, ಹೊರದೇಶಕ್ಕೆ ಹೋಗಬೇಕೆಂಬ ಪ್ರಯತ್ನದಲ್ಲಿ ಸೋತು ಹೋದೆ, ವೀಸಾ ವಿಷಯದಲ್ಲಿ ಸೋತು ಹೋದೆ, ಅಂದುಕೊಂಡ ಸಂಬಂಧ ಸೆಟ್ಟಾಗ್ಲಿಲ್ಲ, ಆ ವಿಷಯದಲ್ಲಿ ಸೋತು ಹೋಗಿದ್ದೇನೆ ಎಂದು ದಿಗಿಲು ಪಡುತ್ತಾ ಚಿಂತಿಸುತ್ತಾ ಇದ್ದೀರಿ. ಆದರೆ ಒಮ್ಮೆ ಹುಟ್ಟು ಕುರುಡನ ಬಗ್ಗೆ ಆಲೋಚಿಸಿ. ಅವನ ಪರಿಸ್ಥಿತಿಯೇನು? ಕನಿಷ್ಠ ತಾನು ಹೇಗಿರುತ್ತಾನೆಂದು ಅವನಿಗೆ ಗೊತ್ತಿಲ್ಲ. ಅದು ಅವನ ಪರಿಸ್ಥಿತಿ. ತನ್ನ ಜೀವಿತದಲ್ಲಿ ಯಾರೊಂದಿಗೂ ಪೈಪೋಟಿ ಮಾಡಲಾರದಂತಹ ಈ ಅಭಾಗ್ಯನು ತನ್ನ ಜೀವಿತದಲ್ಲಿ ಏನಾದರೂ ಸಾಧಿಸಲು ಸಾಧ್ಯ ಅನ್ನುತ್ತೀರಾ? ಅವನ ಜೀವಿತದಲ್ಲಿ ಒಳ್ಳೆ ದಿನಗಳು ಬರುವಂತಹ ಚಾನ್ಸ್ ಇವೆಯಾ? ಒಳ್ಳೆ ದಿನಗಳನ್ನು ಅವನು ನೋಡಬಲ್ಲನೋ? ಜಯ ಸಾಧಿಸಬಲ್ಲನೋ? ಅಂದುಕೊಂಡದ್ದನ್ನು ಸಾಧಿಸಬಲ್ಲನೋ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೋ, ಇಂಪಾಸಿಬಲ್ ಆಗಿರುತ್ತೆ. ಯಾಕೆಂದರೆ ಗತದಲ್ಲಿ ಅವನು ಏನು ಕೂಡ ಸಾಧಿಸಿರುವಂತೆ ನಾವು ಕಾಣೋದಿಲ್ಲ. ಏನಾದರೂ ಅವನು ಸಾಧಿಸಿದ್ದೇ ಆದರೆ ರೋಡ್ ಪಕ್ಕದಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಯಾಕೆ ಬರುತ್ತೆ? ಮತ್ತು ಮನುಷ್ಯರ ದಯೆ ದಾಕ್ಷಿಣ್ಯದ ಮೇಲೆ ಆಧಾರವಾಗಿರುವ ಬದುಕು ಅವನಿಗೆ ಯಾಕಿರುತ್ತೆ? ಸೋತು ಹೋದವನಾಗಿದ್ದಾನಲ್ಲವೇ? ಇತರರ ದಯೆ ಮೇಲೆ, ಅಂದ್ರೆ ಅವರ ದಯೆ ಇವರ ದಯೆ ಮೇಲೆ ಆಧಾರಗೊಳ್ಳುವಂಥವ್ರು ಯಾರು? ಸೋತವನಲ್ಲವೇ? ದಿಕ್ಕು ದಶೆ ಇಲ್ಲದವನಲ್ಲವೇ? ಯಾವ ಸಹಾಯ ಇಲ್ಲದವನೇ ಅಲ್ಲವೋ ಪ್ರಿಯರೇ? ಯಾವುದೇ ದಿಕ್ಕಿಲ್ಲದವನಲ್ಲವೋ? ಯಾವ ಕೆಲಸ ಕೈಲಾಗದವನೇ ಅಲ್ಲವೋ? ಕೊನೆಗೆ ಬದುಕುವುದಕ್ಕೋಸ್ಕರ ಕೊಡೀರಿ ಎಂದು ಭಿಕ್ಷೆ ಬೇಡಿಕೊಳ್ಳುವಂಥದ್ದು ಅಂತಹ ಭಿಕ್ಷೆಗಾರನಾಗಿದ್ದ. ದಿಕ್ಕು ತೋಚದಂತಹ, ದಿಕ್ಕು ದೆಸೆಯಿಲ್ಲದಂತಹ, ದಿಕ್ಕಿಲ್ಲದ ಸ್ಥಿತಿಯಲ್ಲಿ ಕೊಡೀರಿ ಎಂಬುದಾಗಿ ದಿಕ್ಕುಗಳನ್ನು ನೋಡುತ್ತಿರುವ ಆ ವ್ಯಕ್ತಿ ಒಂದು ಶಬ್ದ ಕೇಳಿಸಿಕೊಳ್ತಾನೆ. ಯಾವುದು ಆ ಶಬ್ದವೆಂದರೆ, ಬಹಳಷ್ಟು ಜನ ಅವನ ಮುಂದೆಯ ಮಾರ್ಗದಿಂದ ಹಾದು ಹೋಗುವ ಒಂದು ಶಬ್ದ ಕೇಳಿಸಿಕೊಳ್ತಾನೆ. ಆಗ ಯಾರನ್ನೋ ಕೇಳಿರ್ತಾನೆ, ಯಾಕೆ ಇಷ್ಟು ಜನ ಹೋಗ್ತಾ ಇದ್ದೀರಿ ಅಂದಾಗ ಯಾರೋ ಹೇಳ್ತಾರೆ, ಯೇಸು ಕ್ರಿಸ್ತನು ಹೋಗುತ್ತಿದ್ದಾರೆ. ಯೇಸು ಕ್ರಿಸ್ತನು ಹೋಗ್ತಿದ್ದಾರೋ? ಯಾರು? ಆ ಮೆಸ್ಸಯ್ಯನೋ? ಯಶ್ ಏನಂದ್ರಿ? ಆ ದಾವಿದ ಕುಮಾರನು, ದೇವರು ಕಳುಹಿಸಿರುವ ಮೆಸ್ಸಯ್ಯನು ಯೇಸು ಕ್ರಿಸ್ತನು ಈ ಮಾರ್ಗದಲ್ಲಿ ಹೋಗ್ತಿದ್ದಾರಾ? ಹೌದು, ಈ ಮಾರ್ಗದಲ್ಲಿ ಹೋಗ್ತಿದ್ದಾರೆ. ಅವನಿಗೆ ಹೇಗೆ ಗೊತ್ತಾಯ್ತು ಆತನು ಮೆಸ್ಸಯ್ಯನೆಂದು? ಹೇಗೆ ಗೊತ್ತಾಯ್ತು ಯೇಸು ಕ್ರಿಸ್ತನು ದಾವಿದ ಕುಮಾರನೆಂದು? ಕಣ್ಣುಳ್ಳ ಫರಿಸಾಯರಿಗೆ ಅರ್ಥ ಆಗ್ಲಿಲ್ಲವಲ್ಲವೇ? ಯಾವಾಗ ನೋಡಿದ್ರೂ ಧರ್ಮಶಾಸ್ತ್ರವನ್ನು ಉಪದೇಶಿಸುವಂತಹ ಧರ್ಮಶಾಸ್ತ್ರ ಉಪದೇಶಕರಿಗೆ ಅರ್ಥ ಆಗ್ಲಿಲ್ಲವಲ್ಲವೇ ಯೇಸು ಕ್ರಿಸ್ತನು ದೇವಕುಮಾರನೆಂದು, ಮೆಸ್ಸಯ್ಯನೆಂದು, ದಾವಿದ ಕುಮಾರನೆಂದು? ಆದರೆ ಕುರುಡನಿಗೆ ಹೇಗೆ ಗೊತ್ತಾಯ್ತು ಪ್ರಿಯರೇ? ಯಾರು ಯೇಸು ಕ್ರಿಸ್ತನು ಲೋಕರಕ್ಷಕನಾಗಿದ್ದಾನೆ ಎಂದು ತಿಳಿದುಕೊಂಡಿದ್ದಾರೋ, ತಿಳಿದುಕೊಂಡಂಥವರು ಮೌನವಾಗಿರಲಾರದಂತೆ ತನಗೆ ಕಾಣಿಸಿದವರಿಗೆಲ್ಲ ತಿಳಿಯಪಡಿಸಿದ ಪ್ರಿಯರೇ. ಯಾರು ಹೇಳಿದ್ರೋ ಗೊತ್ತಿಲ್ಲ, ಈ ಕುರುಡನಿಗೆ ಯೇಸು ಲೋಕರಕ್ಷಕನಾಗಿದ್ದಾನೆಂದು, ಯೇಸು ದಾವಿದ ಕುಮಾರನೆಂದು, ಯೇಸು ದೇವರು ಕಳುಹಿಸಿಕೊಟ್ಟ ಮೆಸ್ಸಯ್ಯನೆಂದು. ಈ ಕುರುಡನಿಗೆ ಯಾರು ಹೇಳಿದ್ದಾರೆಂದು ಗೊತ್ತಿಲ್ಲ. ಆದರೆ ಒಂದು ಮಾತ್ರ ವಾಸ್ತವ, ಯಾರೋ ಒಬ್ಬರು ಏನ್ಮಾಡಿದ್ರು? ಹೇಳಿದ್ದಾರೆ. ಯಾರೋ ಒಬ್ಬರು ಹೇಳಿದ್ದಾರೆ. ಹೇಳಿದ್ದಕ್ಕಾಗಿಯೇ ಯೇಸು ಆ ಮಾರ್ಗದಲ್ಲಿ ಹಾದು ಹೋಗ್ತಾ ಇದ್ದಾರೆಂಬುದಾಗಿ ಆ ಕುರುಡನು ಕೇಳಿದಾಗ ಮೌನವಾಗಿ ಇರ್ಲಿಕ್ಕಾಗಲಿಲ್ಲ. ನಾನು ಯೇಸುವಿನ ಬಳಿಗೆ ಹೋಗ್ಲಿಕ್ಕಾಗೋದಿಲ್ಲ, ಆದರೆ ಆ ಯೇಸುವೇ ನನ್ನ ಸಮೀಪಕ್ಕೆ ಬಂದಿದ್ದಾರೆ. ಈ ಅವಕಾಶವನ್ನು ನಾನು ಏನಂದ್ಕೊಂಡ ಗೊತ್ತಾ? ನಾನು ಸ್ವಲ್ಪವೂ ಕೂಡ ಕಳೆದುಕೊಳ್ಳುವುದಿಲ್ಲ ಅಂದ್ಕೊಂಡ. ಯೇಸು ಆ ಮಾರ್ಗದಲ್ಲಿ ಹಾದು ಹೋಗುತ್ತಿರುವಾಗ ಯೇಸು ಮೆಸ್ಸಯ್ಯ ಸಾಕ್ಷಾತ್ ದೇವಕುಮಾರನೇ ಇಳಿದು ಬಂದಿದ್ದಾನೆ. ಏನಿದೆ ಆತನ ಪ್ರತ್ಯೇಕತೆ? ಪಾಪಿಷ್ಠ ಮನುಷ್ಯರನ್ನು ಪ್ರಾಣದಂತೆ ಆತನು ಪ್ರೀತಿಸುತ್ತಾನೆ. ಪಾಪಿಗಳನ್ನು ರಕ್ಷಿಸಿ ಅವರನ್ನು ನೀತಿವಂತರನ್ನಾಗಿ ಮಾಡುತ್ತಿದ್ದಾನೆ. ವೇಶ್ಯರನ್ನು ಪವಿತ್ರಗೊಳಿಸುತ್ತಿದ್ದಾನೆ. ಕುಷ್ಠರೋಗಿಗಳನ್ನು ವಾಸಿ ಮಾಡುತ್ತಿದ್ದಾನೆ. ಕುಂಟರನ್ನು ನಡೆಯುವಂತೆ ಮಾಡುತ್ತಿದ್ದಾನೆ. ಕುರುಡರಿಗೆ ದೃಷ್ಟಿ ಕೊಡುತ್ತಿದ್ದಾನೆ. ತಳ್ಳಿ ಹಾಕಿದಂಥವರನ್ನು ಕೂಡ ಆತನು ತನ್ನ ಎದೆಗೆ ಅಪ್ಪಿಕೊಳ್ಳುತ್ತಿದ್ದಾನೆ. ಆತನು ದೇವಕುಮಾರನು ಎಂದು ಯಾರೋ ಹೇಳಿದ್ರು ಪ್ರಿಯರೇ ಈ ಕುರುಡನಿಗೆ.
ಅವನು ಕೇಳಿರುವಂತಹ ಆ ವಾರ್ತೆಯನ್ನು, ಸುವಾರ್ತೆಯನ್ನು, ಯೇಸುಕ್ರಿಸ್ತನ ಕುರಿತಾದ ಶುಭವಾರ್ತೆಯನ್ನು ನಂಬಿರುವುದರಿಂದಲೇ ಯೇಸು ಅವನ ಮುಂದೆ ಹೋಗುವಾಗ ಆ ಕುರುಡನು ತನ್ನ ಕಣ್ಣಾರೆ ಕಾಣದಿದ್ರೂ ಕೂಡ ಯಾರೋ ಹೋಗ್ತಿದ್ದಾರೆ ಎಂದು ಕೇಳಿದ್ದರಿಂದ, ಯಾರು ಹೋಗ್ತಿದ್ದಾರೆ? ಯೇಸು ಅಂದಾಗ ಯೇಸು ಕ್ರಿಸ್ತನು ಹೋಗುತ್ತಿದ್ದಾನೆಂದು ಕೇಳಿ ಏನ್ ಮಾಡ್ತಾನೆ ನೋಡೋಣ ಬನ್ನಿ. ವಾಕ್ಯ ಹೇಳುತ್ತೆ, ತೀಮಾಯನ ಮಗನಾದ ಬಾರ್ತಿಮಾಯನು ಕುರುಡ ಭಿಕ್ಷೆಗಾರನಾಗಿ ದಾರಿಯ ಮಗ್ಗದಲ್ಲಿ ಕೂತುಕೊಂಡಿದ್ದ. ಇವನು ನಜರೇತಿನ ಯೇಸು ಎಂದು ಅವನು ಹೇಳಿದ್ದಾನೆಂದರೆ ಯಾರೋ ಒಬ್ರು ಏನ್ ಮಾಡಿದ್ದಾರೆ? ಹೇಳಿದ್ದಾರೆ, ಸಹೋದರ, ಸಹೋದರಿ. ಈ ದಿನ ಬಹಳ ಜನ ನಿರಾಶೆ, ನಿರುತ್ಸಾಹ ಹಾದು ಹೋಗ್ತಿದ್ದಾರೆ. ಈ ದಿನ ಬಹಳ ಜನ ಅಶಾಂತಿ, ಅಸಮಾಧಾನ ಹಾದು ಹೋಗ್ತಿದ್ದಾರೆ. ಮನೆಯಲ್ಲಿ ಸಮಾಧಾನವಿಲ್ಲದೆ, ಮೈಯಲ್ಲಿ ಆರೋಗ್ಯವಿಲ್ಲದೆ, ಕಣ್ಣಿಗೆ ನಿದ್ರೆ ಇಲ್ಲದೆ, ತಿನ್ನಲು ಆಹಾರವಿಲ್ಲದೆ, ಸುಖವೂ ಸೌಖ್ಯವೂ ಸಮಾಧಾನವೂ ಇಲ್ಲದೆ, ಎಲ್ಲಿ ಸಾಯ್ತೇನೇನೋ ಎಂಬ ಭಯ, ಸತ್ರೆ ನರಕಕ್ಕೆ ಹೋಗುತ್ತೇನೇನೋ ಎಂಬ ಭೀತಿ ಈ ದಿನ ಅನೇಕರಿಗೆ ಆವರಿಸಿದೆ. ಅಂಥವರು ನಮ್ಮ ಸುತ್ತಲೂ ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದಾರೆ. ಇಂಥವರನ್ನೆಲ್ಲ ಉದ್ಧರಿಸುವ ದೇವರು ಇದ್ದಾರೆ. ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಚಪ್ಪಳೆ ತಟ್ಟಿರುವ ಸಹೋದರ ಸಹೋದರಿಯರೇ, ನಿಮಗೆ ನಿಜವಾಗ್ಲೂ ಗೊತ್ತಾ? ಎಷ್ಟೇ ಘೋರ ಪಾಪಿಯಾಗಿದ್ರೂ ಕೂಡ ಪರಿಶುದ್ಧಗೊಳಿಸುವಂತಹ ದೇವರು ಇದ್ದಾರೆ ಎಂದು. ಎಷ್ಟೇ ಘೋರ ದುರ್ಮಾರ್ಗಿ, ದುಷ್ಟನು ಆದಾಗ್ಯೂ ಕೂಡ ಅಂಥವರನ್ನು ಪವಿತ್ರ ಪಾತ್ರೆಯನ್ನಾಗಿ ಮಾಡಿ, ಉಪಯುಕ್ತ ಪಾತ್ರೆಯನ್ನಾಗಿ ಉಪಯೋಗಿಸಿಕೊಳ್ಳುವಂತಹ ದೇವರು ಇದ್ದಾರೆ ಎಂಬುದಾಗಿ ನಿಮಗೆ ಗೊತ್ತಾ? ಗೊತ್ತೆನ್ನುವಂಥವರು ಒಮ್ಮೆ ಕೈ ಎತ್ತಿ ತೋರಿಸುವಿರಾ? ಹಾಗಾದರೆ ಕೇಳ್ತಿದ್ದೇನೆ, ತಿಳಿದುಕೊಂಡಿರುವ ಈ ಸತ್ಯವನ್ನು ತಿಳಿದುಕೊಂಡಿರಲಾರದಂಥವರಿಗೆ ತಿಳಿಸಲಾರದೆ ಯಾಕೆ ಮೌನವಾಗಿದ್ದೀರಿ? ಒಂದು ಸಾರಿ ಆಲೋಚಿಸಿರಿ. ನೀವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಯದೆ ನಶಿಸಿ ಹೋಗುವಂಥವರಿಗೆ ತಿಳಿಸಲಾರದೆ ಯಾಕೆ ಮೌನವಾಗಿದ್ದೀರಿ? ಒಮ್ಮೆ ಆಲೋಚಿಸಿ. ಯಾರೋ ಹೇಳ್ತಾರೆ ಪ್ರಿಯರೇ, ಆ ಕುರುಡನಿಗೆ ಯೇಸು ಕ್ರಿಸ್ತನು ಮೆಸ್ಸೆಯನೆಂದು, ದೇವಕುಮಾರನೇ ಭೂಮಿಗೆ ಇಳಿದು ಬಂದಿದ್ದಾನೆಂದು. ಅನೇಕ ಊರುಗಳಲ್ಲಿ ಸಂಚರಿಸುತ್ತಿದ್ದಾನೆ. ಪಾಪಿಗಳನ್ನು ಪ್ರೀತಿಸಿ ತಳ್ಳಿದವರನ್ನು ಸೇರಿಸಿಕೊಳ್ತಿದ್ದಾನೆ. ಕುಷ್ಠರೋಗಿಗಳಿಗೆ ಶುದ್ಧೀಕರಿಸುತ್ತಿದ್ದಾನೆ. ಕುರುಡರಿಗೆ ಕಣ್ಣು ಕೊಡ್ತಿದ್ದಾನೆ ಎಂದು ಯಾರೋ ಒಬ್ರು ಈ ಕುರುಡನಿಗೆ ಹೇಳ್ತಾರೆ ಪ್ರಿಯರೇ. ಅದಕ್ಕೆ ಯೇಸು ಹಾದು ಹೋಗ್ತಿದ್ದಾರೆಂದು ಕೇಳಿದನು. ಏನ್ ಮಾಡಿದನು ಗೊತ್ತಾ? ದಾವೀದ ಕುಮಾರನೇ, ಯೇಸುವೇ, ನನ್ನನ್ನು ಕರುಣಿಸು. ಮನುಷ್ಯರ ದಯೆ ದಾಕ್ಷಿಣ್ಯೆಯ ಮೇಲೆ ಬದುಕುತ್ತಿದ್ದೇನಯ್ಯ. ಎಲ್ಲರಿಗೂ ಕಣ್ಣುಗಳಿವೆ, ಅದೇನೋ ನನಗೆ ಕಣ್ಣಿಲ್ಲ. ಕುರುಡನಾಗಿದ್ದೇನಯ್ಯ. ಎಲ್ಲರೂ ಚೆನ್ನಾಗಿದ್ದಾರೆ, ಅದೇನೋ ನನ್ನ ಪರಿಸ್ಥಿತಿಯೇ ಚೆನ್ನಾಗಿಲ್ಲಯ್ಯ. ನನ್ನನ್ನು ಕರುಣಿಸು ಅಂದ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಸುಖವಾಗಿದ್ದಾರೆ, ಎಲ್ಲರೂ ಸೌಖ್ಯವಾಗಿರುತ್ತಾ ಇದ್ದಾರೆ, ಎಲ್ಲರೂ ಸಂತೋಷದಿಂದಿರುತ್ತಿದ್ದಾರೆ, ಎಲ್ಲರೂ ಸಕ್ಸಸ್ ಅನ್ನು ನೋಡ್ತಿದ್ದಾರೆ. ಆದರೆ ನನ್ನ ಜೀವಿತದಲ್ಲಿ ಅದೇನೋ ಸಕ್ಸಸ್ಸೇ ನೋಡ್ಲಿಕ್ಕಾಗ್ತಿಲ್ಲ. ನನ್ನ ಕ್ಲಾಸ್ಮೇಟಿಗೆ ಉದ್ಯೋಗ ಸಿಕ್ಕಿದೆ, ನನ್ನ ರೂಮ್ಮೇಟ್ಗೆ ಉದ್ಯೋಗ ಸಿಕ್ಕಿದೆ, ನನ್ನ ಜೊತೆ ಇರುವ ನನ್ನ ಫ್ರೆಂಡಿಗೆ ಒಂದು ಒಳ್ಳೆ ಮದುವೆ ಸಂಬಂಧ ಸೆಟ್ ಆಗಿದೆ. ಆದರೆ ನನಗೇನೋ ಮದುವೆ ಸಂಬಂಧ ಸೆಟ್ ಆಗ್ತಿಲ್ಲ. ನನಗೆ ಯಾವ ಉದ್ಯೋಗ ಸಿಗುತ್ತಾ ಇಲ್ಲ. ನನ್ನ ವಯಸ್ಸಲ್ಲಿ ಮದುವೆ ಆಗಿರುವ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಒಳ್ಳೆ ಗಂಡ್ಮಗು, ಹೆಣ್ಮಗು, ಹೀಗೆ ಅವರಿಗೆ ಮಕ್ಕಳು ಹುಟ್ಟಿದ್ದಾರೆ. ಆದರೆ ನನಗೇನೋ ಇನ್ನೂ ಮಕ್ಕಳೇ ಆಗಲಿಲ್ಲ ಎಂಬ ನಿರಾಶೆ, ನಿರುತ್ಸಾಹ, ಏನೋ ಒಂದನ್ನು ಕಳೆದುಕೊಂಡಂತೆ, ಎಲ್ಲಾ ವಿಷಯಗಳಲ್ಲಿ ಸೋತು ಹೋದಂತೆ, ಇನ್ನು ನಿಮ್ಮ ಜೀವಿತದಲ್ಲಿ ಒಳ್ಳೆ ದಿನಗಳು ಬರದಂತೆ, ನಿಮ್ಮ ಬದುಕು ಇನ್ನು ಸುಧಾರಿಸಲಾರದಂತೆ ನಿಮಗೆ ಕಾಣಿಸುತ್ತಿರುವುದಾದ್ರೆ ಕೇಳಿರಿ. ಹುಟ್ಟಿದಂದಿನಿಂದ ಅದೇ ಸ್ಥಿತಿ ಈ ಬಾರ್ತಿಮಾಯನದು. ಅಂತಹ ಸಮಯದಲ್ಲಿ ಯೇಸುಕ್ರಿಸ್ತನು ಆ ಮಾರ್ಗದಲ್ಲಿ ಹಾದು ಹೋಗ್ತಿದ್ದಾರೆಂದು ಕೇಳಿದಾಗ ಅವನಿಗೆ ಸಿಕ್ಕ ಒಂದೇ ಒಂದು ಅವಕಾಶವನ್ನು, ಯೇಸು ಕೊಟ್ಟಂತಹ ಒಂದೇ ಒಂದು ಚಾನ್ಸ್. ಎಲ್ಲಾ ಪ್ರಯತ್ನ ಮಾಡಿದಿ, ನಿನ್ನ ಜೀವಿತದಲ್ಲಿ ಪ್ರತಿಫಲವನ್ನು ಕಾಣಲಿಕ್ಕಾಗ್ಲಿಲ್ಲ. ಒಂದು ಸಾರಿ ನನ್ನನ್ನು ಪ್ರಯತ್ನಿಸಿ ನೋಡು ಎನ್ನುವ ಅವಕಾಶ ದೇವರು ಕೊಟ್ಟಾಗ ಆ ಕುರುಡನು ಏನ್ಮಾಡಿದ? 100% ಉಪಯೋಗಿಸಿಕೊಂಡ. ಹೇಗೆ? ದಾವೀದ ಕುಮಾರನೇ, ಯೇಸುವೇ, ನನ್ನನ್ನು ಕರುಣಿಸು ಎಂದು ಗಟ್ಟಿಯಾಗಿ ಕಿರ್ಚಿದ ಪ್ರಿಯರೇ. ಯೇಸು ಕ್ರಿಸ್ತನು ಕೇಳಲಾರದಂತೆ ಮುಂದೆ ಹೋಗ್ತಾ ಇದ್ರು. ಕೇಳಲಾರದಂತೆ ಯೇಸು ಮುಂದೆ ಹೋಗುತ್ತಿರುವಾಗ ಈ ಕುರುಡನು ಕೂಗಿಕೊಳ್ಳದೆ ಮೌನವಾಗಿದ್ದನೋ? ನಿಲ್ಲಿಸಿದನೋ? ಇಲ್ಲ ಪ್ರಿಯರೇ. ಮತ್ತಷ್ಟು ಹೆಚ್ಚಾಗಿ, ದಾವೀದ ಕುಮಾರನೇ, ಯೇಸುವೇ, ನನ್ನನ್ನು ಕರುಣಿಸು, ಮತ್ತಷ್ಟು ಗಟ್ಟಿಯಾಗಿ ಪ್ರಾರ್ಥಿಸಿದ. ಇಷ್ಟು ಇವನು ಕಿರುಚುತ್ತಾ ಇದ್ರೂ ಕೂಡ ಯೇಸು ಉತ್ತರಿಸಲಾರದೆ ಹೊರಟು ಹೋಗುತ್ತಾ ಇರುವುದರಿಂದ ಅಲ್ಲಿರುವ ಜನರೆಲ್ಲ ಮಾಡಿದ್ದೇನೆಂದ್ರೆ, ಬಾಯಿ ಮುಚ್ಚು, ನಿನ್ ಪ್ರಾರ್ಥನೆ ಯಾಕೆ ಆತನು ಕೇಳ್ತಾನೆ?
ನಿನ್ನನ್ನು ಯಾಕೆ ಆತನು ಕನಿಕರಿಸುತ್ತಾನೆ? ನಿನ್ನ ಬದುಕು ಆತನು ಯಾಕೆ ಉದ್ಧರಿಸುತ್ತಾನೆ? ನಿನ್ನಂಥವರು ಸಾಕಷ್ಟು ಜನ ಇದ್ದಾರೆ, ಉದ್ಧಾರ ಆಗಬೇಕಾದವರು, ಉದ್ಧಾರ ಮಾಡಬೇಕಾದವರು. ಬಾಯಿ ಮುಚ್ಕೋ. ನಿನ್ನ ಬದುಕಿಷ್ಟೇ, ನಿನ್ನ ಕರ್ಮ, ನಿನ್ನ ದರಿದ್ರತನ ಹೀಗೆಯೇ ಬಿದ್ದಿರಬೇಕು, ರೋಡ್ ಪಕ್ಕದಲ್ಲಿ ಭಿಕ್ಷೆ ಬೇಡಲೇಬೇಕು ಎಂದು ಯಾರ್ಯಾರೋ ಎಷ್ಟೋ ಮಾತಾಡಿ ಅವನ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಕೇಳಿ ಸಹೋದರ ಸಹೋದರಿಯರೇ, ಅವನು ಮಾತ್ರ ಅವರೆಲ್ಲರ ಮಾತು ಹೇಳಿಸಿಕೊಳ್ಳಲಿಲ್ಲ. ಈ ದಿನ ನೀವು ಕೂಡ ಬಹುಶಃ ಯೇಸುವಿಗೆ ಪ್ರಾರ್ಥಿಸುತ್ತಿರಬಹುದು, ಉಪವಾಸವಿರುತ್ತಿರಬಹುದು, ದೇವರ ಸನ್ನಿಧಿಗೆ ಕ್ರಮವಾಗಿ ಬರ್ತಿರಬಹುದು, ಹಾಗೆಯೇ ದೇವರ ಸೇವೆಗೋಸ್ಕರ ಮಾಡಬೇಕಾದ ಸಹಾಯ ಮಾಡುತ್ತಿರಬಹುದು. ಆದಾಗ್ಯೂ ನಿಮಗುತ್ತರ ಸಿಗುತ್ತಿಲ್ಲ. ಆಗ ನಿಮ್ಮ ಸ್ನೇಹಿತರು ಏನನ್ನುತ್ತಾರೆ? ಏನಾಗಿ ಹೋದರು ನಿಮ್ಮ ದೇವರು? ಯಾವಾಗ ನೋಡಿದ್ರು ಪ್ರಾರ್ಥನೆ ಅನ್ನುತ್ತೀರಿ, ಯಾವಾಗ ನೋಡಿದ್ರು ದೇವರ ಅನ್ನುತ್ತೀರಿ, ಯಾವಾಗ ನೋಡಿದ್ರು ಉಪವಾಸ ಅನ್ನುತ್ತೀರಿ, ಯಾವಾಗ ನೋಡಿದ್ರು ಸುವಾರ್ತೆ ಅನ್ನುತ್ತೀರಿ, ಸಾಕ್ಷ್ಯ ಅನ್ನುತ್ತೀರಿ, ಕಲ್ವರಿ ಟೆಂಪಲ್ ಅನ್ನುತ್ತೀರಿ. ಏನಾಗಿ ಹೋದರು ನಿಮ್ಮ ದೇವರು ಎಂದು ನಿಮ್ಮ ಸ್ನೇಹಿತರು ನಿಮ್ಮನ್ನು ಪ್ರಶ್ನಿಸಬಹುದು. ನಿಮ್ಮ ಬಂಧುಗಳು ಹಾಗೆ ನಿಮ್ಮನ್ನು ಟೀಕಿಸಬಹುದು. ನೀವು ನಂಬುವ ದೇವರು ನಿಜವಾದ ದೇವರಾಗಿರೋದಾದ್ರೆ ಯಾಕೆ ನಿಮಗೆ ಉತ್ತರ ಸಿಗುತ್ತಾ ಇಲ್ಲ? ಯಾಕೆ ಆತನು ನಿಮಗೆ ಉತ್ತರಿಸುತ್ತಾ ಇಲ್ಲ? ಯಾಕೆ ನಿಮ್ಮ ಮೊರೆ ಕೇಳಿಸಿಕೊಳ್ತಾ ಇಲ್ಲ? ಯಾಕೆ ನಿಮಗೆ ಉತ್ತರ ಬರುತ್ತಾ ಇಲ್ಲ? ಯಾಕೆ ನಿಮ್ಮ ಕಷ್ಟ ತೀರಿ ಹೋಗ್ತಾ ಇಲ್ಲ? ಯಾಕೆ ನಿಮ್ಮ ಕುಟುಂಬ ಕಟ್ಟಲ್ಪಡುತ್ತಾ ಇಲ್ಲ? ಯಾಕೆ ನಿಮಗೆ ಉದ್ಯೋಗ ಸಿಗುತ್ತಾ ಇಲ್ಲ? ಯಾಕೆ ನಿಮ್ಮ ರೋಗ ವಾಸಿಯಾಗುತ್ತಾ ಇಲ್ಲ? ಯಾಕೆ ನೀವು ಆಶಿಸಿದಂತಹ ಪ್ರಮೋಷನ್ ನೀವು ಹೊಂದಿಕೊಳ್ತಾ ಇಲ್ಲ? ಏನಾಗಿ ಹೋದರು ನಿಮ್ಮ ದೇವರು? ಇನ್ನು ಪ್ರಾರ್ಥಿಸುವುದನ್ನು ನಿಲ್ಲಿಸಿರಿ ಎಂದು ಹೀಗೆ ಕೆಲವು ಸಾರಿ ನಿಮ್ಮ ಕುಟುಂಬ ಸದಸ್ಯರೇ ನಿಮ್ಮನ್ನು ಬೆದರಿಸಬಹುದು, ಭಯಪಡಿಸಬಹುದು. ಇನ್ಮೇಲೇನಾದ್ರೂ ಸಭೆ ಹೆಸರು ಎತ್ತಿದ್ರೆ, ಇನ್ನೊಂದು ಸಾರಿ ಬೈಬಲ್ ಅಂದ್ರೆ, ಇನ್ನೊಂದು ಸಾರಿ ದೇವರು ಅಂದ್ರೆ ಸರಿಯಾಗಿರೋದಿಲ್ಲ. ಏನಂದ್ಕೊಳ್ತಾ ಇದ್ದಿ? ಬಾಯಿ ಮುಚ್ಕೊಂಡು ಮನೆಯಲ್ಲೇ ಕೂತ್ಕೋ ಎಂದು ಭಯಪಡಿಸಬಹುದು, ಬೆದರಿಸಬಹುದು. ಇದಕ್ಕಾಗಿ ನೀವು ಮಾಡಿದ ಪ್ರಾರ್ಥನೆಗೆ ತಕ್ಷಣ ಉತ್ತರ ಬರದೇ ಇರುವುದಕ್ಕಾಗಿ, ನೀವು ಮಾಡುತ್ತಾ ಇರುವಂತಹ ಉಪವಾಸಕ್ಕೆ ದೇವರ ಬಳಿಯಿಂದ ಉತ್ತರ ಬರದೇ ಇರುವುದಕ್ಕಾಗಿ ನಿಮ್ಮ ಸುತ್ತಲಿರುವಂಥವರು ಈಗೋ ಹೀಗೆ ಗದರಿಸಬಹುದು, ನಿಮ್ಮ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಬಹುದು, ನೀವು ಪ್ರಾರ್ಥಿಸಲಾರದಂತೆ ಮಾಡಬಹುದು, ನಿಮ್ಮ ಬದುಕಿನಿಷ್ಟೇ ಎಂಬುದಾಗಿ ನಿಮ್ಮನ್ನು ಅವಮಾನಪಡಿಸಬಹುದು, ನಿಂದಿಸಬಹುದು, ಗಾಯಗೊಳಿಸಬಹುದು. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿ. ಆ ಕುರುಡನಿಗೆ ಗೊತ್ತಾದದ್ದೇನು ಗೊತ್ತಾ? ಈ ಲೋಕದಲ್ಲಿ ನನ್ನನ್ನು ಉದ್ಧರಿಸುವಾತನು ಯಾರಾದರೂ ಇದ್ದಾರೆ ಎನ್ನುವುದಾದರೆ ಒಬ್ಬಾತನು ಮಾತ್ರ ಇದ್ದಾನೆ, ಆತನೇ ಕರ್ತನಾದ ಯೇಸು ಕ್ರಿಸ್ತನು. ನನ್ನ ಜೀವಿತದಲ್ಲಿ ಯಾವತ್ತೂ ನಾನು ಕೇಳಿಸಿಕೊಳ್ಳಲಿಲ್ಲ ಪಾಪಿಷ್ಠರನ್ನು ಪ್ರೀತಿಸುವ ದೇವರು ಭೂಲೋಕಕ್ಕಿಳಿದು ಬಂದಿದ್ದಾರೆಂದು. ನನ್ನ ಜೀವಿತದಲ್ಲಿ ಯಾವತ್ತೂ ಕೇಳಿಸಿಕೊಳ್ಳಲಿಲ್ಲ ಕುಷ್ಠರೋಗಿಗಳನ್ನು ಪ್ರೀತಿಸುವ ಆತನು ಇಳಿದು ಬಂದಿದ್ದಾನೆಂದು. ನನ್ನ ಜೀವಿತದಲ್ಲಿ ಯಾವತ್ತೂ ಕೇಳಿಸಿಕೊಳ್ಳಲಿಲ್ಲ ಕುರುಡರಿಗೂ ಕೂಡ ಕಣ್ಣು ಕೊಡುವ ದೇವರು ಇಳಿದು ಬಂದಿದ್ದಾರೆಂದು. ಫಸ್ಟ್ ಟೈಮ್ ಕೇಳ್ತಿದ್ದೇನೆ. ಯಾರ ಕುರಿತಾಗಿ ನಾನು ಕೇಳಿಸಿಕೊಂಡಿದ್ದೇನೋ ಆತನೇ ನನ್ನ ಎದುರುಗಡೆ ಹಾದು ಹೋಗುವಾಗ ಹೇಗೆ ಮೌನವಾಗಿರ್ಲಿಕ್ಕಾಗುತ್ತೆ? ಈ ಅವಕಾಶ ಕಳೆದುಕೊಂಡಿದ್ದೇ ಆದರೆ ಮತ್ತೆ ಈ ಅವಕಾಶ ನನಗೆ ಸಿಗೋದಿಲ್ಲವೇನೋ? ಎಷ್ಟೇ ಜನ ಗದರಿಸಿದರು, ಎಷ್ಟೇ ಜನ ಅವನ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದರು, ಆ ಕುರುಡನು ಮಾತ್ರ ಬಾಯಿ ಮುಚ್ಚಲಿಲ್ಲ. ಪ್ರಿಯ ಸಹೋದರರೇ, ಸಹೋದರಿಯರೇ, ನಿಮ್ಮ ಸ್ವಂತ ಮನೆಯವರೇ ನಿಮ್ಮ ನಂಬಿಕೆಗೆ ಸವಾಲ್ ಹಾಕಬಹುದು. ನಿಮ್ಮ ಸ್ನೇಹಿತರೇ ನಿಮ್ಮ ನಂಬಿಕೆ ವಿಷಯದಲ್ಲಿ ಕೀಳಾಗಿ ಮಾತಾಡಬಹುದು. ನಿಮ್ಮ ಸಂಗಾತಿಯೇ ನಿಮ್ಮ ಆತ್ಮಿಕತೆಯನ್ನು ಪ್ರಶ್ನಿಸಬಹುದು. ಸಭೆಗೇನಾದರೂ ಹೋದರೆ ಕಾಲು ಮುರಿದು ಹಾಕುತ್ತೇನೆ ಎಂದು ಹೇಳಬಹುದು. ಇವೆಲ್ಲವೂ ಕೂಡ ನಿಮ್ಮ ನಂಬಿಕೆ ಕೊನೆಗಾಣಿಸಬೇಕು ಎಂಬುದಾಗಿ ಸೈತಾನನು ಬಳಸುವಂತಹ ಆಯುಧಗಳಾಗಿವೆ. ಆದರೆ ಆ ದಿನ ಇವುಗಳಲ್ಲಿ ಯಾವುದೊಂದಕ್ಕೂ ಕೂಡ ಒಳಗಾಗಲಿಲ್ಲ ಪ್ರಿಯರೇ. ಹಾಗಾದರೆ ಅವನು ಮಾಡಿದ್ದೇನು ಗೊತ್ತಾ? ಅವನಿಗೆ ಉತ್ತರದ ರೂಪದಲ್ಲಿ ಯೇಸು ಕ್ರಿಸ್ತನು ಅವನಿಗೆ ಹತ್ತಿರ ಬಂದಾಗ ಆತನ ಹೆಜ್ಜೆಯ ಶಬ್ದ ಸ್ಪಷ್ಟವಾಗಿ ಕೇಳಿಸಿಕೊಂಡ. ಯೇಸು ನನ್ನ ಬಳಿಗೆ ಬಂದಿದ್ದಾರೆ, ನನ್ನ ಮುಂದೆಯೇ ಬಂದಿದ್ದಾರೆ, ಖಚಿತವಾಗಿ ನನಗೆ ಉತ್ತರ ಸಿಗುತ್ತೆ ಎಂಬ ಆಸೆ ಅವನಿಗೆ 100% ಉಂಟಾಯಿತು. ಆದರೆ ಆ ಹೆಜ್ಜೆಗಳ ಶಬ್ದ ಸ್ಲೋ ಆಗಿ ದೂರವಾಗ್ತಾ ಇದ್ವು, ದೂರವಾಗ್ತಾ ಇದ್ವು, ದೂರವಾಗ್ತಾ ಇದ್ವು. 100% ಶಬ್ದ ಕೇಳಿಸಿರುವ ಪಾದಗಳ ಶಬ್ದ ಈಗ 70%, 60%, 50%ರಷ್ಟು ದೂರ ಆಗ್ತಾ ಇತ್ತು. ವಾಸ್ತವದಲ್ಲಿ ಅವನಿಗೆ ಉತ್ತರ ಕ್ಷಣ ಕ್ಷಣಕ್ಕೂ ಏನಾಗ್ತಿತ್ತು ಹೇಳಿ? ದೂರವಾಗ್ತಾ ಇತ್ತು. ಅವನು ಹೊಂದಿಕೊಳ್ಳಬೇಕಾದಂತಹ ಉತ್ತರ, ಅವನು ಹೊಂದಿಕೊಳ್ಳಬೇಕಾದಂತಹ ಜಯ, ಅವನು ಹೊಂದಿಕೊಳ್ಳಬೇಕಾದಂತಹ ಅದ್ಭುತವೂ ಅವನಿಗೆ ಕಣ್ಮರೆ ಆಗ್ತಾ ಇತ್ತು, ಅವನಿಂದ ದೂರವಾಗ್ತಿತ್ತು.
ಅವನಿಗಿರುವ ಅವಕಾಶ, ಆಸೆ ನಿರಾಶೆಯಾಗಿ ಮಾರ್ಪಡ್ತಾ ಇತ್ತು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಬ್ರದರ್, ಅಂದ್ಕೊಂಡಿದ್ದೆ ದೇವ್ರಿ ಕಾರ್ಯ ಮಾಡ್ತಾರೆಂದು, ಆದರೆ ಆಗ್ಲಿಲ್ಲ ಬ್ರದರ್. ಇದ್ದೀರಾ ಯಾರಾದರೂ ಅಂಥವ್ರು ನಮ್ಮ ಮಧ್ಯ? ಕೆಲವೊಂದು ಸಾರಿ ಮಕ್ಕಳಾಗಬೇಕೆಂದು ಎಷ್ಟೋ ಆಸೆಯಿಂದ ಎದುರು ನೋಡ್ತಾರೆ, ಕೆಲವೊಂದು ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ. ಇದೊಂದೇ ಈಗ ಫೈನಲ್ ಟ್ರೀಟ್ಮೆಂಟ್ ಆಗಿದೆ. ಈ ಟ್ರೀಟ್ಮೆಂಟ್ ಕೂಡ ಒಂದು ವೇಳೆ ಸಕ್ಸಸ್ ಆಗದಿದ್ದರೆ ಡಾಕ್ಟರ್ಸ್ ಹೇಳ್ಬಿಟ್ಟಿದ್ದಾರೆ, ಇನ್ಮೇಲೆ ಮಕ್ಕಳು ಹುಟ್ಟುವ ಚಾನ್ಸ್ ಇಲ್ಲವೆಂದು. ಹಾಗಾಗಿ 100% ಈ ಟ್ರೀಟ್ಮೆಂಟ್ ನಿಮಿತ್ತ ಮಕ್ಕಳಾಗ್ತಾರೆಂದು ನಾವು ನಂಬಿದ್ದೇವೆ. ಆದರೆ ಆ ಟ್ರೀಟ್ಮೆಂಟ್ ಮುಗಿದ ನಂತರ ಡಾಕ್ಟರ್ಸ್ ಹೇಳಿದ್ದಾರೆ, ಈ ಟ್ರೀಟ್ಮೆಂಟ್ ಕೂಡ ಸಕ್ಸಸ್ ಆಗಲಿಲ್ಲವೆಂದು ಅವರು ಹೇಳಿಬಿಟ್ರು ಬ್ರದರ್. ಹಾಗಾಗಿ 100% ನಮಗಿರುವಂತಹ ನಂಬಿಕೆ ಈಗ ಕಣ್ಮರೆಯಾಯಿತು. ಇದಕ್ಕಿಂತ ಮುಂಚೆ ಬಹಳಷ್ಟು ಸಾರಿ ಉದ್ಯೋಗ ಪ್ರಯತ್ನ ಮಾಡಿದ್ದೇನೆ, ಆದರೆ ಈ ಸಾರಿ ಮಾತ್ರ ನನಗೆ 100% ಉದ್ಯೋಗ ಸಿಗುತ್ತೆ ಎಂದು ನಾನು ನಂಬಿದೆ ಬ್ರದರ್. ಆದರೆ ಯಾವ ಉದ್ಯೋಗ 100% ಬರುತ್ತೆ ಎಂದು ನಂಬಿದ್ದೇನೋ ಅದು ಕೂಡ ಕೈ ತಪ್ಪಿ ಹೋಯ್ತು ಬ್ರದರ್. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಾನು ಅಂದುಕೊಂಡಿದ್ದೆ ನನ್ನ ಜೀವಿತ ಬದಲಾಗುತ್ತೆ ಎಂದು, ನನ್ನ ಸಂಬಳ ಹೆಚ್ಚಾಗುತ್ತೆ ಎಂದು, ನನ್ನ ಕುಟುಂಬ ಕಟ್ಟಲ್ಪಡುತ್ತೆ ಎಂದು, ಒಳ್ಳೆ ದಿನಗಳು ಬರುತ್ತವೆ ಎಂದು, ಸಾಲ ತೀರಿ ಹೋಗ್ತವೆಂದು, ಪ್ರಮೋಷನ್ ಸಿಗುತ್ತದೆ ಎಂದು, ವೀಸಾ ಬರುತ್ತೆ ಎಂದು, ಆ ಮದುವೆ ಸಂಬಂಧ ಸೆಟ್ ಆಗುತ್ತೆ ಎಂದು 100% ಆಗುತ್ತೆ ಅಂದುಕೊಂಡೆ ಬ್ರದರ್. ಆದರೆ ಅದೇನೋ ಫೇಲ್ ಆಗಿ ಹೋಯ್ತು. ಈಗ ನಿಮ್ಗೇನನ್ಸುತ್ತೆ? ಏನೋ ಬ್ರದರ್, ಏನ್ ಉಳಿದಿದೆ ಹೇಳಿ? ನನಗಿನ್ಮೇಲೆ ನಂಬಿಕೆಯೇ ಇಲ್ಲ ಬ್ರದರ್. ಇನ್ಮೇಲೆ ನನಗೆ ನಿರೀಕ್ಷೆಯೇ ಇಲ್ಲ ಬ್ರದರ್. ಇನ್ಮೇಲೆ ನನಗೆ ನಂಬಿಕೆ ಉಂಟಾಗ್ತಿಲ್ಲ ಬ್ರದರ್ ಎನ್ನುವಂಥದ್ದು ಈ ದಿನ ನಿಮ್ಮ ಸಮಸ್ಯೆ ಆಗಿದೆಯಾ? ಹಾಗಾದ್ರೆ ಕೇಳಿ, ಯೇಸು ಕ್ರಿಸ್ತನು ಕುರುಡ ಬಾರ್ತಿಮೇಯನ ಮುಂದೆ ಬಂದಾಗ 100% ಅವನ ಮುಂದೆ ಯೇಸು ಇದ್ದಿದ್ದಕ್ಕಾಗಿ ಖಚಿತವಾಗಿ ಉತ್ತರ ಕೊಡ್ತಾನೆ ಎಂದು ಅವನು ಅಂದುಕೊಂಡ. ಆದರೆ ಉತ್ತರ ಬರಲಿಲ್ಲ. ಆ ಯೇಸುವಿನ ಹೆಜ್ಜೆಗಳ ಶಬ್ದ ಕೇಳುವಂಥದ್ದು ಸ್ಲೋ ಆಗಿ ಕಡಿಮೆ ಆಗುತ್ತಿರುವಾಗ ಅವನು ಮಾಡಿದ್ದೇನು ಗೊತ್ತಾ ನಿಮಗೆ? ಯೇಸುವಿನ ಪಾದಗಳ ಹೆಜ್ಜೆ ಕಡಿಮೆಯಾಗುತ್ತಿದ್ದ ಹಾಗೆಯೇ ಇವನೇನ್ ಮಾಡಿದ? ಈ ಶಬ್ದ ಹೆಚ್ಚಿಸುತ್ತಾನೆ. ಯಾವ ಶಬ್ದ? ತಾನು ಕೂಗುವ ಶಬ್ದ ಹೆಚ್ಚಿಸಿದ. ಅವನಿಗೆ ಉತ್ತರ ಬರುವುದಿಲ್ಲವೇನೋ ಅಂದುಕೊಳ್ತಿರುವ ಸಮಯದಲ್ಲಿ ಅವನು ಮಾಡಿದ್ದೇನೆಂದರೆ ತನ್ನ ನಂಬಿಕೆಯನ್ನು ಇನ್ನಷ್ಟು ಹೆಚ್ಚಿಸಿದ. ಅದನ್ನೇ ಈ ದಿನ ನೀವು ಮಾಡಬೇಕು. ಯಾವಾಗ ಸೈತಾನನು ನಿಮ್ಮ ಬಳಿಗೆ ಬಂದು ನಿಮಗೆ ಉತ್ತರ ಬರೋದಿಲ್ಲ, ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನಿಮ್ಮನ್ನು ಭ್ರಮೆಗೊಳಿಸುತ್ತಾನೋ, ಆವಾಗಲೇ ನೀವು ನಿಮ್ಮ ನಂಬಿಕೆ ಹೆಚ್ಚಿಸಿಕೊಳ್ಳಬೇಕು. ಆವಾಗಲೇ ಮತ್ತಷ್ಟು ನಂಬಿಕೆಯಿಂದ, ಮತ್ತಷ್ಟು ಆಸೆಯಿಂದ, ಮತ್ತಷ್ಟು ಆಸಕ್ತಿಯಿಂದ ನೀವು ದೇವರಿಗೆ ಪ್ರಾರ್ಥಿಸಬೇಕು. ಆಸೆಗಳೆಲ್ಲ ಅಡಗಿಸಲ್ಪಡುತ್ತಿರುವಾಗ, ನಿಮ್ಮೊಳಗಡೆ ಇರುವ ನಿರೀಕ್ಷೆ ನಿರಾಶೆಯಲ್ಲಿ ಮುಳುಗಿ ಹೋಗುವಾಗ, ಆವಾಗಲೇ ನೀವು ಮತ್ತಷ್ಟು ಹೆಚ್ಚಾಗಿ ಪ್ರಾರ್ಥಿಸಬೇಕು. ಅದನ್ನೇ ಮಾಡಿದ. ಅವನೇನ್ ಮಾಡಿದ ನೋಡೋಣ ಬನ್ನಿ. 47ನೇ ವಚನ. ಈತನು ನಜರೇತಿನ ಯೇಸು ಎಂದು ಅವನು ಕೇಳಿ, ದಾವಿದ ಕುಮಾರನೇ ಯೇಸುವೇ, ನನ್ನನ್ನು ಕರುಣಿಸು ಎಂದು ಕೂಗಿದನು ಎಂಬುದಾಗಿ ಬೈಬಲ್ನಲ್ಲಿದೆಯಾ? ಇಲ್ಲವೇ? ಒಂದು ಸಾರಿ ಕೂಗಿದನು ಅಂತಿದೆಯಾ? ಭಾನುವಾರ ಮಾತ್ರ ಬಂದು ಪ್ರಾರ್ಥಿಸಿದನು ಅಂತ ಇದೆಯಾ? ನಮ್ಮಲ್ಲಿ ಕೆಲವರು ಹಾಗೇ ಮಾಡ್ತಾರೆ. ಭಾನುವಾರ ಬಂದಾಗ ಎಲ್ಲಿಲ್ಲದ ಭಕ್ತಿ ಅವರಿಗೆ ಬರುತ್ತೆ, ಎಲ್ಲಿಲ್ಲದ ಪ್ರಾರ್ಥನೆ ಮನಸ್ಸು ಬರುತ್ತೆ. ದೇವರೇ ದೇವರೇ ಎಂದು ಹೇಳ್ತಾರೆ. ಭಾನುವಾರ ಮುಗಿದ ನಂತರ ಮತ್ತೆ ಪಕ್ಕದಲ್ಲಿದ್ದವರು ಬನ್ನಿ ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡೋಣ ಅನ್ನುವವರೆಗೂ ಪ್ರಾರ್ಥಿಸಲ್ಲ. ಇದು ನಿಜವಲ್ಲವೋ? ಆದರೆ ಇಲ್ಲಿ ಜಾಗ್ರತೆಯಿಂದ ನೋಡಿ. ಒಂದು ಸಾರಿ ಕೂಗಿದನು ಅಂತ ಇಲ್ಲ ಬೈಬಲ್ನಲ್ಲಿ, ಸತತವಾಗಿ ಕೂಗುತ್ತಲೇ ಇದ್ದನು. ಅಂದ್ರೆ ಅರ್ಥವೇನು? ಪ್ರಾರ್ಥಿಸಿದನು ಅಂತ ಇಲ್ಲ, ಪ್ರಾರ್ಥಿಸುತ್ತಲೇ ಇದ್ದನು. ಒಂದು ಭಾನುವಾರ ಪ್ರಾರ್ಥನೆ ಮಾಡ್ತೇನೆ, ದೇವರು ಉತ್ತರ ಕೊಡ್ತಾರಂದ್ಕೊಳ್ಳೋದು ಸರಿಯಲ್ಲ. ಒಂದು ಸಾರಿ ಅಲ್ಲ, ದೇವರು ನಿಮಗೆ ಉತ್ತರ ಕೊಡುವವರೆಗೂ ನೀವು ಪ್ರಾರ್ಥನೆ ಮಾಡುತ್ತಲೇ ಇರಬೇಕು. ಹಾಗಾಗಿ ಬನ್ನಿ ಈ ದಿನ ಮನಪೂರ್ವಕವಾಗಿ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ. ದೇವರೇ, ಆ ಹುಟ್ಟು ಕುರುಡನು, ದೇವರೇ ನೀವು ನನ್ನೊಂದಿಗಿದ್ದೀರಿ, ನೀವು ಅದ್ಭುತ ಮಾಡುತ್ತೀರಿ, ಬಂಗಾರದಂತಹ ಭವಿಷ್ಯ ಅನುಗ್ರಹಿಸುತ್ತೀರಿ ಎಂಬುದಾಗಿ ಅವನು ನಂಬಿದ. ದೇವರೇ, ಈ ಸಮಯದಲ್ಲಿ ಯಾರ್ಯಾರು ನಿಮ್ಮ ಸನ್ನಿಧಿಯಲ್ಲಿ ಅದೇ ನಂಬಿಕೆಯಿಂದ, ಅದೇ ವಿಶ್ವಾಸದಿಂದ ತಮ್ಮ 2 ಕೈಗಳನ್ನು ಮೇಲೆ ಕೆತ್ತಿ ತಾವು ಹೊಂದಿಕೊಂಡಿರುವ ನಿಸ್ಸಹಾಯ ಸ್ಥಿತಿಯನ್ನು ದೇವರೇ ನಿಮಗೆ ತಿಳಿಯಪಡಿಸುತ್ತಾ, ಏಸಯ್ಯ, ಈ ನಮ್ಮ ಕೈಗಳು ಖಾಲಿಯಾಗ್ಬಿಟ್ಟಿವೆ, ನನ್ನ ಜೀವಿತ ಖಾಲಿಯಾಗ್ಬಿಟ್ಟಿದೆ, ದೇವರೇ ನನ್ನನ್ನು ಕರುಣಿಸು, ನನ್ನನ್ನು ಕ್ಷಮಿಸು,
ನನ್ನನ್ನು ದರ್ಶಿಸು. ಸೋಲಿಗೆ ಗುರಿಯಾದ ನನ್ನನ್ನು ಕನಿಕರಿಸು. ಅದ್ಭುತ ಮಾಡು ದೇವರೇ. ಆಶ್ಚರ್ಯ ಕಾರ್ಯವನ್ನು ಜರುಗಿಸಯ್ಯ. ಕೆಡವಲ್ಪಡುತ್ತಿರುವ ನನ್ನ ಕುಟುಂಬವನ್ನು ಕಟ್ಟಯ್ಯ. ಚದುರಿಸಲ್ಪಡುತ್ತಿರುವ ನಮ್ಮ ಮಕ್ಕಳ ಜೀವಿತವನ್ನು ಒಟ್ಟುಗೂಡಿಸು ದೇವರೇ. ಆತ್ಮಿಕವಾಗಿ ನನ್ನನ್ನು ಬಲಪಡಿಸಿರಿ. ಆರೋಗ್ಯ ವಿಷಯದಲ್ಲಿ ನನ್ನನ್ನು ಸ್ವಸ್ಥಪಡಿಸಿರಿ. ಆರ್ಥಿಕವಾಗಿ ನನ್ನನ್ನು ಸ್ಥಿರಪಡಿಸು ದೇವರೇ. ದಾವೀದ ಕುಮಾರನೇ, ನನ್ನನ್ನು ದಾಟಿ ಹೋಗಬೇಡ ದೇವರೇ. ನನ್ನನ್ನು ಕನಿಕರಿಸು. ನನಗೆ ಕೃಪೆ ತೋರಿಸು. ಆಶ್ಚರ್ಯ ಕಾರ್ಯಗಳನ್ನು ಜರುಗಿಸು ದೇವರೇ. ನಮ್ಮ ಪ್ರಾರ್ಥನೆ ಲಾಲಿಸಿದ ಯೇಸುವೇ ನಿಮಗೆ ಸ್ತೋತ್ರ. ನಮ್ಮ ಕಣ್ಣೀರು ನೋಡಿರುವ ಯೇಸುವೇ ನಿಮಗೆ ಸ್ತೋತ್ರ. ನಮ್ಮ ಕಷ್ಟ ತೀರಿಸಲಿಕ್ಕಿರುವ ಯೇಸುವೇ ನಿಮಗೆ ಸ್ತೋತ್ರ. ಈ ದಿನ ನಾವು ಮಾಡಿರುವ ಪ್ರಾರ್ಥನೆಗೆ ಫಲಿತವಾಗಿ ಪ್ರತಿಯೊಬ್ಬರು ತಮ್ಮ ಜೀವಿತದಲ್ಲಿ ಎಲ್ಲಿ ಸೋತು ಹೋಗಿದ್ದಾರೋ ಅಲ್ಲಿ ಜಯ ಸಾಧಿಸಬೇಕು. ಅಂತಹ ಜಯ ಅನುಗ್ರಹಿಸಿ ನಿಮ್ಮ ನಾಮ ಮಹಿಮೆ ಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೇಶ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಮ್. ಚೆನ್ನಾಗಿದ್ದೀರಾ? ಎಲ್ಲೆಡೆ ಎಲ್ಲರೂ ಮಾನಸಾಂತರ ಹೊಂದಬೇಕಾದ್ರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು. ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದ್ರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು. ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು. ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ? ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲುಪಿಸಿದ್ದೇವೆ. ಎಷ್ಟೋ ಕಾಲದಿಂದ ವಾಕ್ಯ ಕೇಳ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ. ಆ ದಿನ ಒಬ್ಬ ಹುಡುಗ 5 ರೊಟ್ಟಿ 2 ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಯೇಸು ಹಂಚಿಕೊಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ. ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ. ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೆ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ. ವಂದನೆಗಳು. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.